ಹೇಳಿ ಸರ್. ನಾವು ಸ್ಕೂಲ್ ಬಾಡಿಗೆ ಎಲ್ಲ ಒಡೆಯೋರು. ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ಗ್ಯಾಸ್ ಇಲ್ಲ ಅಂತೆ. ಬಂದು 3 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಆವಾಗ್ಲೇನು ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ಇದರಲ್ಲಿ ಸ್ಕೂಲ್ ಮಕ್ಕಳಿಗೆ ಬಿಡಬೇಕು, ತಿರ್ಗಾ ನಮ್ಮ ಮಕ್ಕಳಿಗೆ ನೋಡಬೇಕು, ಜೀವನ ನೋಡಬೇಕು. ಅದರಲ್ಲಿ ತುಂಬಾ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಗ್ಯಾಸ್ದು. ಇದೆಲ್ಲ ಆಗ್ಬಿಟ್ಟು ನಮಗೆ ತುಂಬಾ ಕಷ್ಟ ಇದೆ ಸರ್. ಎಲ್ಲರೂ ಡ್ರೈವರ್ಗೆ ಕಷ್ಟ ಇದೆ ಸರ್. ದಿನ ಫ್ರೀ ಆಗಿದ್ರೇನು ಸಮಾಯಿಸಿ ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಬಾಡಿಗೆ ಸಿಕ್ಕೋದಿಲ್ಲ. ಬಾಡಿಗೆ ಇದು ರ್ಯಾಪಿಡೋ ಎಲ್ಲ ಕಮ್ಮಿ ಕೊಡ್ತಾ ಇದ್ದಾರೆ. ಅದಿರ್ಲಿ, ರೇಟ್ ಬೇರೆ ಕಮ್ಮಿ ಬರುತ್ತೆ. ರೇಟ್ ಎಲ್ಲ ನಮ್ಗೆ ಕಮ್ಮಿ ಸಿಗುತ್ತೆ. ಅದರಲ್ಲೂ ನಾವು ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೇನು ನಮ್ಗೆ ಇವಾಗ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕಲೆಕ್ಷನ್ ಬೇರೆ ಕೊಡ್ಬೇಕು, ಅದರಲ್ಲಿ ರಿಪೇರ್ ಬೇರೆ ಆಗ್ಬಿಡುತ್ತೆ ಗಾಡಿ. ಅದು ಹೋಗ್ಬಿಡುತ್ತೆ. ದಿನ ಸಮಾಯಿಸೋದೆಲ್ಲ ಹೋಗ್ಬಿಡುತ್ತೆ ದುಡ್ಡು. ರಿಪೇರ್ ಆಗ್ಬಿಟ್ರೆ ಏನ್ ಒಂದು ಪ್ರಾಬ್ಲಮ್ ಬರುತ್ತೆ ಗಾಡಿ ಓಡಿಸ್ಕೊಂಡಿದ್ರೆ, ಅದು ಒಂದು ಕಷ್ಟ ಇರುತ್ತೆ. ಆದ್ರೆ ಪೊಲೀಸ್ ಅವರು ನಿಂತ್ಕೊಳ್ತಾರೆ, ನಮ್ಗೆಲ್ಲ ನಿಂತ್ಕೊಂಡು ಡಾಕ್ಯುಮೆಂಟ್ ತೋರಿಸಿ ಅದು ತೋರಿಸಿ ಅಂತಾರೆ. ಎಲ್ಲ ಇದ್ರೇನು ಏನ್ ನಾವೊಂದು ಕಮ್ಮಿ ಇರುತ್ತೆ. ಏನ್ ನಾವೊಂದು ನೋ ಪಾರ್ಕಿಂಗ್ದು ಕೇಸ್ ಇರುತ್ತೆ ಗಾಡಿ ಮೇಲೆ, ಏನ್ ನಾವೊಂದು ಇರುತ್ತೆ. ತುಂಬಾ ಕಷ್ಟ ಇದೆ ಸರ್. ನಮ್ಗೆ ಎಲ್ಲ ಡ್ರೈವರ್ಗಳಿಗೆ ತುಂಬಾ ಕಷ್ಟ ಇದೆ, ಆಯ್ತಾ. ನಮ್ಗೆ ಎಲ್ಲ ನೋಡಿ, ನಮ್ಗೆ ಎಲ್ಲ ಏನ್ ಮಾಡ್ಬೇಕು, ಪೊಲೀಸ್ ಅವರು ಫ್ರೀಯಾ ಬಿಡ್ಬೇಕು. ಯಾಕೆ ಅಂದ್ರೆ ನೋ ಪಾರ್ಕಿಂಗ್ ನಲ್ಲಿ ಪ್ಯಾಸೆಂಜರ್ ಇಳಿತಾರೆ, ಬರ್ತಾರೆ, ಅಲ್ಲೇ ಪ್ಯಾಸೆಂಜರ್ ಎಲ್ಲಿ ಹೇಳ್ತಾರೆ ಅಲ್ಲೇ ನಿಲ್ಸ್ಬೇಕು ಗಾಡಿ, ಇಲ್ವಾ. ಅವರು 100 ಫೋಟೋ ಹೊಡ್ಬಿಡ್ತಾರೆ, ನೋ ಪಾರ್ಕಿಂಗ್ ಕೇಸು ಆಗ್ಬಿಡ್ತಾರೆ, 500 ರೂಪಾಯಿ ಫೈನ್ ಹಾಕ್ಬಿಡ್ತಾರೆ. ಇದೆಲ್ಲ ಹೆಂಗೆ ಸರ್? ನಮ್ಗೆ ಕಷ್ಟ ಇಲ್ವಾ? ಅದಿಲ್ಲ ನಮ್ಗೆಲ್ಲ ನೋ ಪಾರ್ಕಿಂಗ್ದು ಇದೆಲ್ಲ ಕೇಸ್ ಹಾಕ್ಬಾರ್ದು ಸರ್. ಸಿಗ್ನಲ್ ಜಂಪ್ ಆಯ್ತು, ಅದು ಒಪ್ಕೊಳ್ತೀನಿ, ಅದು ಕೇಸ್ ಹಾಕಿ. ಅಣ್ಣ ಅವ್ರಿಗೆ ನಮಸ್ಕಾರ, ದೊಡ್ಡವ್ರಿಗೆ. ಅಣ್ಣ, ನಮ್ದು ಆಟೋ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ತಿಂಗಳಿನಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಬರೀ LPG ಗ್ಯಾಸ್ ಮಾತ್ರ ಕಷ್ಟ ಆಗಿದೆ. ಬರೀ ಏನದು CNG ಗ್ಯಾಸು ಸಿಗ್ತಾ ಇದೆ. ಅವರು ಓಡಿಸ್ತಾ ಇದ್ದಾರೆ, ಮತ್ತೆ ಅವರು ಎಲೆಕ್ಟ್ರಾನಿಕ್ ಗಾಡಿಗಳು ಓಡಿಸ್ತಾ ಇದ್ದಾರೆ. ನಾವು ಒಂದಿನ ನಮಗೆ ಗ್ಯಾಸ್ ಸಿಕ್ಕಿದ್ರೆ ಮತ್ತೆ 4 ದಿನ ಮಣ್ಣಿನಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಬೆಳಿಗ್ಗೆ 8 ಗಂಟೆಗೆ 8:15 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಳ್ಳಿ ಅಂದು ಅಲ್ಲಿ ಒಂದು 150 ಗಾಡಿ ಇತ್ತು, ಇಲ್ಲಿ ಒಂದು 150 ಗಾಡಿ ಎಲ್ಲ ಲೈನ್ ಆಗ್ಬಿಟ್ಟು 50 ಗಾಡಿ ಇರೋವಾಗ ಗ್ಯಾಸ್ ಆಗ್ಬಿಟ್ಟು ಅಂದ್ರೆ ಒಂದು 50 ಗಾಡಿ ಇದೆಯೋ ಅಂತೆ. ಮುಂಚೆ ಬಂದ್ರೆ ಗ್ಯಾಸೇ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ರೆ ಇವಾಗ ಗ್ಯಾಸ್ ಆಗ್ಬಿಟ್ಟೆ ಅಂತ ಆಗ್ಬಿಟ್ರೆ ಡ್ರೈವರ್ ಅವ್ರಿಗೆ ಸ್ವಲ್ಪ ಕೆಲವರು ತಳ್ಕೊಂಡ್ ಬಂದಿದ್ದಾರೆ. ಕೆಲವರು ಗ್ಯಾಸೇ ಇಲ್ಲ ಅಂತ ನಿಲ್ಸ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೆಲವರು ಮನೆ ಕಷ್ಟ, ಅವ್ರು ಏನೇನು ಕಷ್ಟ ಇದ್ದಾರೆ. ಇವಾಗ ಬಂದು ಇಲ್ಲಿ ಒಬ್ಬರು ಟೆನ್ಷನ್ ನಲ್ಲಿ ಇರ್ತಾರೆ, ಜಗಳ ಮಾಡ್ತಾರೆ. ಇವನು ಗ್ಯಾಸ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ರೆ ಮುಂಚೆ 65, 70, ಆಮೇಲೆ ಇವಾಗ 90 ಅಂತ ಇದ್ದಾರೆ. ಆವಾಗೂ 90, 100 ರೂಪಾಯಿ ಆಗ್ಲಿ ನಾವು ಹಾಕೊಂತೀವಿ ಅಂತ ಬಂದ್ರೆ ಇವಾಗ ಗ್ಯಾಸೇ ಇಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಹೊಡಿತಾರೆ ಇಲ್ವಾ? ಇವಾಗ ಗ್ಯಾಸ್ ಇಲ್ಲ, ನಮ್ಗೆ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ನೀವು ಏನ್ ಮಾಡ್ತೀರಾ ಮಾಡ್ಕೊಂತ ಹೋಗ್ಬಿಟ್ರೆ ನಮ್ಗೆ ನಾನು ಯಾರಿಗಂತ ಕೇಳಿಕೊಳ್ಳಿ. ನಾವು 20 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಮುಂಚೆ 65 ಇತ್ತು, ಈ ಬಿಸ್ಕಿಗಾಡಿನಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 70 ರೂಪಾಯಿ, ಒಂದು 70 ರೂಪಾಯಿ ಕರೆಕ್ಟ್ ಆಗಿತ್ತು. ಆ 70 ರೂಪಾಯಿನಲ್ಲಿ ನಮ್ಗೆ ಗಿಡ್ಬೇಡಿ ಆಗ್ತಾ ಇತ್ತು. ಇವಾಗ 90 ರೂಪಾಯಿ ಅನ್ಬಿಟ್ಟು ಇವರು ಗ್ಯಾಸ್ ಮಾಡ್ಕೊಂಡು ನಾಳೆ ನಾವು 100 ರೂಪಾಯಿ ಮಾಡ್ಕೊಂಡು ಸಂಪಾದನೆ ಮಾಡೋಣ ಅಂದ್ರೆ ಹೆಂಗೆ? ನನ್ನ ಹೆಸರು ತಬಾರಕುಲ್ಲಾ ಖಾನ್ ಅಂತ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.